ಮಾಧವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾಧವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ತುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ಚತುರ್ಮುಖ ಜೋಡಿ ಗೂಡಿ ಹಾಡುತ್ತಾವ ಹಿಂದಿನ ಸುಖ, ತಾನು ಬಿದ್ರೆ ಆಯಿತೇಳು ತಾಯಿಗೆ ಬೆಳಕ, ಮುಂದಿನವರು ಕಂಡ್ರೆ ಸಾಕು ಸ್ವಂತ ಸುಖ. 1 2 3 4 ಆಗ್ಯಾವ ಮತ, ಹಿಂದಿನಿಂದ ಹರಿದು ಬಂದಿದ್ ಒಂದೇ ಮತ, ಗುಂಡಿಗೆ ಬಿದ್ದು ಹಾಳಾಗಲಿಕ್ಕೆ 1000 ಮತ, ಮುಂದೆ ಹೋಗಿ ಸೇರೋ ನೋಡ್ರಿ ಒಂದೇ ಮತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ನಾಡಿನೊಳಗೆ ಚಲವ ನಾಡು ನಡನಾಡು, ಬೆಳ್ಳಿ ಬಂಗಾರ ಬೆಳೆಯುತ್ತಾವ ಬೆಟ್ಟ ಕಾಡು, ಭೂಮಿ ತಾಯಿ ಮುಡಿದು ನಿಂತಳ ಬಾಸಿಂಗ್ ಜೋಡು, ಬಾಣಾವತಿ ಬೆಡಗಿನಿಂದ ಬರ್ತಾಳ ನೋಡು. ಶರಾವತಿ ಕನ್ನಡ ನಾಡಿನ ಭಾಗೀರಥಿ, ಪುಣ್ಯವಂತರು ಬರ್ತಾರಿಲ್ಲಿ ದೀನಂ ಪ್ರತಿ. ಹೌದಾ? ಮಲ್ಲೇಶನ ನೆನೆಯುತ್ತಿದ್ರೆ ಜೀವನ ಮುಕ್ತಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡಿ ಜೋಗಾದ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ಇಷ್ಟು ದಿನ ಒಂದು ಲೆಕ್ಕ, ಇವತ್ತೇ ಒಂದು ಲೆಕ್ಕ ಇವ್ರದು. ತೋಮ್ರಿ ಏನಾಯ್ತ್ರಿ ಸಡನ್ ಆಗಿ ನಿಮ್ಗೆ? ಸಾಂಗ್ ಕೊಟ್ಟಿದ್ ಹಾಗಿದೆ, ಒಳಗಡೆ ನಮ್ಮ ಅಣ್ಣವ್ರನ್ನ ಇಟ್ಕೊಂಡು ಹಾಡಿದಿರಿ ನೀವು. ಎಲ್ಲ ಈಗ ಇಲ್ಲಿ ಬಂದಿರೋ ಗೆಸ್ಟ್ಗಳಿಗೆ ಆಕ್ಚುಲಿ ನೀನು ಹಾಡು, ತೋಮ್ರಿ ಅವರು ಅವರ ನಿಮ್ಮ ಯಾವ್ದಾರ ಜನಪದ ಶೈಲಿದು ಯಾವ್ದಾರ 2 ಸಾಲು ನಿಮ್ಮ ಶೈಲಿ ಅವ್ರಿಗೆ ಗೊತ್ತಾಗ್ಬೇಕು. ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲ ತಮ್ಮ, ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲ ತಮ್ಮ, ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಎಲ್ಲಿಂದ ಬರ್ತೈತಂತ ತಿಳಿದಿಲ್ಲೋ ತಮ್ಮ, ಅದರಂತೆ ತಿಳಿದಿಲ್ಲೋ ತಮ್ಮ. ಏ ಇದು ಮೋಸ ಮೋಸ ಮೋಸ. ನೀವ್ ಲಾಸ್ಟ್ ಅಲ್ಲಿ ಒಂದು ಕೊಡ್ತಿರಲ್ಲ ಅದ್ ಕೊಡಿ. ನಿಮ್ ಶೈಲಿ ನೀವೇ ಮರ್ತ್ರೆ ಹೆಂಗೆ? ನೀ ಹಾಡೋ. ಹುಟ್ಟಿದ ಜೀವಿಗೆ ಸಾವು ಎಂದು ಬಿಟ್ಟಿಲ್ಲೋ ತಮ್ಮಯ್. ಬರ್ಲಿ ಜೋಡ್ ಚಪ್ಪಾಳೆ ನಮ್ಮ ಸೀನಿಯರ್ ಜೂನಿಯರ್. ಹೇಗಿತ್ತು ನಿನ್ಗೆ ಎಕ್ಸ್ಪೀರಿಯನ್ಸ್ ತೋಮ್ರಿ ಅವರೊಟ್ಟಿಗೆ ಹಾಡೋದು? ಬಹಳ ಸಪೋರ್ಟಿವ್ ಆಗಿರ್ತಾರೆ. ನಂದೇ ಏನಾದರೂ ಮಿಸ್ಟೇಕ್ಸ್ ಇದ್ರೂ ಅವರು ಈ ಥರ ತಗೋಬಾರ್ದು. ಅದನ್ನ ನಾನು ಇಲ್ಲೂ ನೋಡಿದೆ. ನಿನ್ ಮಿಸ್ಟೇಕ್ ಇದ್ದಾಗ ಅವ್ರು ಕವರ್ ಮಾಡಿದ್ರು ಆ ಥರ
ಆ ಥರ ಪ್ರೋತ್ಸಾಹ ಮಾಡ್ತಾರೆ. ಪ್ರೋತ್ಸಾಹ ಮಾಡ್ತಾರೆ. ಓಕೆ, ಅರ್ಚನಾ ಮ್ಯಾಮ್ ಈ ಹೊಸ ಚಾಪ್ಟರೇ ಓಪನ್ ಮಾಡಿದ್ದಾರೆ ನಮ್ಮ ತೋಂಬ್ರಿ ಅವರು. ಅದಕ್ಕೆ ಅಲ್ಲ, ನಾನು ರೌಂಡ್ 1 ಅಂದರೆ ಇದಕ್ಕೆ ಮುಂಚೆ ಆಗಿದ್ದ ರೌಂಡಲ್ಲಿ ನಿಮ್ಮನ್ನು ನೋಡಿದ್ರೆ ಭಕ್ತಿ ಬರುತ್ತೆ, ಗೌರವ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ಅವರ ವಿಶೇಷ ನೋಡ್ರಿ ತೋಮ್ರಿ ಅವರೇ, ಏನದು ಬದಲಾವಣೆ ಮಾಡಿದ್ದು ಸರ್ ನಿನ್ನೆ. ನಾವು ಸುಮ್ಮನೆ ನಮ್ಮ ಪಾಟಿಗೆ ನಾವು ಯಾವುದೋ ತಗೊಳತ್ತಿದ್ವಿ, ಇದನ್ನೇ ತಗೊಳ್ಳಿ ಅಂತರು. ರಾತ್ರಿ ಬೆಳತಕ್ಕ ನಿದ್ರೆ ಇಲ್ಲ ಮೇಡಮ್. ನಾವು ಮೊಬೈಲ್ ನೋಡೋದು ಮಲಗೋದು, ಮೊಬೈಲ್ನಲ್ಲಿ ಹಾಡು ನೋಡೋದು ಮಲಗೋದು ಬೆಳತಕ್ಕ ಸರ್. ಸರ್ ಅದು ಹೇಳಿ ಹೋಗ್ಬಿಟ್ರು, ಅದನ್ನೇ ತಗೊಂಡು ಬಿಟ್ವಿ, ಇಬ್ರು ತಲೆಯಲ್ಲಿ ತಗೊಂಡ್ವಿ. ಅದ್ಭುತವಾಗಿತ್ತು ತೋಮ್ರಿ ಅವರೇ, ಅದ್ಭುತವಾಗಿತ್ತು. ನೀವು ಹಾಡನ್ನ ಹಿಂಗೆ ಒಂದು ವರ್ಡ್ ಶುರು ಮಾಡಿದ್ರಲ್ಲ, ನಮಗೆ ಯಾರಿದು ಅಂತ. ಅದು ಫುಲ್ ಎಲ್ಲ ಹೇರ್ ಸ್ಟೈಲ್ ಎಲ್ಲ ನೀಟಾಗಿ ಬೇರೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಪರಕಾಯ ಪ್ರವೇಶ ಬೇರೆ ಮಾಡಿದ್ದಾರೆ. ನಿಜವಾಗ್ಲೂ ರಾಜ್ಕುಮಾರ್ ಅವ್ರು ಹಾಡ್ದ ಹಾಗೆ ಕೇಳಿಸ್ತಾ ಇತ್ತು, ನಿಮ್ಮ ಹಾವಭಾವ ಕೂಡ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಅದ್ಭುತ ತೋಮ್ರಿ ಅವರೇ, ಇಂಥ ವಿಶೇಷವಾದ ಸರ್ಪ್ರೈಸ್ ಇಡೀ ಗಾನ ಸಿಂಚನದಲ್ಲಿ ಸಿಕ್ಕಿರ್ಲಿಲ್ಲ. ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ನಮ್ಗೆ ಹೌದು ಬೇಕು. ಇಷ್ಟು ದಿನ ಏನ್ ಮಾಡ್ತಿದ್ರು ಅಂತ. ಆಮೇಲೆ ಎಷ್ಟು ಸುಂದರವಾಗಿ ಅವನ ಸಾಲನ್ ಮರ್ತಾಗ ತಾವು ಎತ್ಕೊಟ್ರು. ಕರೆಕ್ಟ್. ಅದೇ ಅಲ್ವಾ ಕಿರಿಯರನ್ನ ಅದೇ ರೀತಿ ಅಲ್ವಾ ಬೆಳೆಸ್ಬೇಕು, ಸಪೋರ್ಟ್ ಮಾಡಬೇಕಾಗಿರೋದು. ಸೋ ಸ್ವೀಟ್ ಆಫ್ ಯು ತೋಮ್ರಿ ಅವರೇ, ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಇಬ್ಬರು ತುಂಬ ಚೆನ್ನಾಗಿ ಹಾಡಿದ್ರಿ. ಅದು ಯಂಗರ್ ವರ್ಷನ್ ಆಫ್ ಡಾಕ್ಟರ್ ರಾಜ್ಕುಮಾರ್, ಇವರು ಕರೆಕ್ಟ್ ರಾಜ್ಕುಮಾರ್, ಮಾಗಿದ ರಾಜ್ಕುಮಾರ್ ಅವರು. ನಿಮ್ಮ ಈ ಪರ್ಫಾರ್ಮೆನ್ಸಿಗೆ ಹೇಳೋದಕ್ಕೆ ಏನೂ ಇಲ್ಲ. ಗ್ರ್ಯಾಂಡ್ ಫಿನಾಲೆನಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್. ಸೂಪರ್ ಎಂಟರ್ಟೈನಿಂಗ್, ಅದ್ಭುತ. ಹೀಗೆ ಚೆನ್ನಾಗಿ ಹಾಡ್ತಾನೆ ಇರಿ ಯಾವಾಗಲೂ. ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಹಾಡು ಕೊಟ್ಟವ್ರೆ ಎದ್ ನಿಂತು ಚಪ್ಪಾಳೆ ಹೊಡಿತಾ ಇದ್ದಾರೆ ಅಂದ್ರೆ ನೀವು ಗ್ರೇಟ್ ಅಂತ. ನಮಸ್ಕಾರ ಮಾಡ್ಬೇಕು. ಮಾಡಿ ಪ್ಲೀಸ್, ಗೋ ಅಹೆಡ್. ಸರ್ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಈಗ ಏನು ಗೊತ್ತಾ, ಇವರು ಆಗಾಗ ಒಂದೊಂದು ಡೈಲಾಗ್ಗಳು ಹೇಳ್ತಾ ಇದ್ರು, ರಾಜ್ಕುಮಾರ್ ಡೈಲಾಗ್ಗಳು. ಕೇಳಿದಾಗೆಲ್ಲ ನೀವು ಇವರು ಧ್ವನಿ ಆಗ್ತಾರ ಕೇಳಿಸ್ತಾ ಇದೆಯಲ್ಲ, ನನಗೆ ಇದನ್ನು ಯಾಕೆ ಹಾಡಬಾರ್ದು ಇವರು ಅಂತ ಅನಿಸ್ತು. ಅವರು ಎಷ್ಟು ಚಾಲೆಂಜಿಂಗ್ ತಗೊಂಡು ಈ ಹಂತದಲ್ಲಿ ಅದನ್ನು ಹಾಡಿದ್ರಲ್ಲ, ನಿಜವಾಗ್ಲೂ ನೀವು ಚಪ್ಪಾಳೆಗೆ ಯಾರು. ನಿಮ್ಮ ಜಾಣತನ ಇದೆಯಲ್ರಿ, ಅದ್ಭುತ. ಅದು ಫಸ್ಟ್ ಸಾಲು ಹೀರಿಕೊಂಡು ಹೋಗೋದಲ್ಲ ಅಂತಂದ್ರಿ, ಆಮೇಲೆ ಅದನ್ನ ನೀವೇ ಕರೆಕ್ಷನ್ ಮಾಡಿಕೊಂಡು ಹೇರಿಕೊಂಡು ಅಂತ ಕರೆಕ್ಟ್ ಮಾಡ್ಕೊಂಡ್ರಿ. ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡಿ ಜೋಗಾದ್ ಗುಂಡಿ. ಒಬ್ಬ ಕಲಾವಿದನಿಗೆ ಬೇಕಾದ ಲಕ್ಷಣ ನಿಮ್ಮ ಹತ್ರ ಇದೆ ಸರ್. ನೀವು ಮತ್ತೆ ಮನೋಹರ್ ಸರ್, ನಿಮ್ಮ ಗಮನಕ್ಕೆ ಸರ್, ನಾವು ಈ ಕಾರ್ಯಕ್ರಮದಲ್ಲಿ ತೋಮ್ರಿಯವ್ರಿಗೆ ಒಂದು ಹೆಸರಿಟ್ಟಿದ್ದೀವಿ ಸರ್, ಸಮಾಜದ ಡಾಕ್ಟ್ರು ಅಂತ. ಎಂಥೆಂಥ ಅದ್ಭುತವಾದಂಥ ಹಾಡುಗಳನ್ನು ಕೊಡ್ತಾರೆ ಅಂದರೆ ಸರ್, ಎಲ್ಲ ಇಲಾಖೆಗಳು ಇವ್ರನ್ನ ಬಳಸ್ಕೊಂಡ್ರೆ ಎಷ್ಟೋ ಒಂದಷ್ಟು ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ ಇವರು ಉದಾಹರಣೆ ಆಗ್ತಾರೆ ಸರ್. ಎಕ್ಸಲೆಂಟ್. ಆಮೇಲೆ ಸಾಹಿತ್ಯ ಅವ್ರ ಹತ್ರ ಇರೋ ಸಂಗ್ರಹ ಅಂತೂ ಸರ್ ಅದ್ಭುತ ಸರ್, ಅದ್ಭುತ. ನಿಮ್ಗೆ ಒಳ್ಳೆಯದಾಗಲಿ. ಎಂಥ ವೇದಿಕೆಯಲ್ಲಿ ನೀವು ಬಂದು ನಮಗೆಲ್ಲ ಮನರಂಜನೆ ಕೊಟ್ಟು ಅದ್ಭುತವಾಗಿ ಹಾಡಿದ್ರಿ. ಹ್ಯಾಟ್ಸ್ ಆಫ್ ನಿಮಗೆ. ನೀನಿವತ್ತು ರಾಜ್ಕುಮಾರ್ ಮುಂದೆ ಮರಿ ರಾಜ್ಕುಮಾರ್ ಯಾಕೆ ಅಬ್ಬರಿಸ್ಬೇಕು ಅಂತ ಹೇಳಿ ಸ್ವಲ್ಪ ಸಾಹಿತ್ಯದ ಕಡೆ ಗಮನ ಹರಿಸಿಲ್ವಾ? ಇಲ್ಲ ಸರ್, ಅದು ಕೊನೆ ಸಾಲು ಒಂದು ಲೈನ್ ಮಾತ್ರ, ಲಾಸ್ಟ್ ಸೆಕೆಂಡ್ ಲೈನ್ ಮಾತ್ರ ಇದಾಗೋಯ್ತು ಸರ್. ಅಲ್ವಾ, ಕಾಂಪಿಟೇಷನ್ ಅಂದಾಗ ಅದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಹಾಂ, ಒಳ್ಳೇದಾಗಲಿ ಗಿರೀಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಗಿರೀಶ್. ಹಾಂ ಸರ್. ಮರಿ ಕೋಗಿಲೆ ನಮ್ಮ ಈ ಗಾನ ಸಿಂಚನದ ಈ ಪಯಣದಲ್ಲಿ ನೀವು ಒಬ್ಬರೇ ಚಿಕ್ಕವರು ಅಲ್ವಾ? ಹಾಂ, ಜೊತೆಗೆ ಮಾಗಿದ ಏನು ತೋಂಬ್ರಿಯವ್ರ ಜೊತೆ ನಿಮ್ಮದು ಹೇಗಿದೆ ನೋಡಿ. ಹಾಂ, ಇದುವರೆಗೆ ಬಹುಶಃ ನಾನು ಫಸ್ಟ್ ಟೈಮ್ ಕೇಳಿದ್ದು ಅಲ್ವಾ ತೋಂಬ್ರಿಯವರೇ ನೀವು ಚಿತ್ರಗೀತೆ ಆಡಿದ್ದು ಅಲ್ವಾ? ಎಂತೆಂಥ ಹಾಡುಗಳು, ವಿಶಿಷ್ಟವಾದ ಹಾಡುಗಳು ಇವರ ಕಂಠದಲ್ಲಿ ಈ ವೇದಿಕೆಯಲ್ಲಿ ಬಂದಿರತಕ್ಕಂಥದ್ದು. ಲಾವಣಿ, ಗಿಗಿ ಪದ,
ಭಕ್ತಿಗೀತೆಗಳು, ದಾಸರ ಪದಗಳು. ನನಗೆ ಆಶ್ಚರ್ಯ ಆಯಿತು. ಇದು ನಾನು ನೋಡಿದೆ ಲಿಸ್ಟಲ್ಲಿ ನೀವು ರಾಜ್ಕುಮಾರ್ ಅವರು ಹಾಡು ತೊಗೊಂಡಿದ್ದಾರಲ್ಲ, ಹೆಂಗಿದು ಗಿರೀಶ್ ಜೊತೆಗೆ ಹೆಂಗೆ ಹೊಂದುತ್ತೆ ಅಂತ. ಪಕ್ಕಾ ನಿಮ್ಮದು ಒಳ್ಳೆ ವಾಯ್ಸು. ನೀವು ಇನ್ನೇನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಮದು ಡಿಟೋ ಅದೇ ಥರ ಕೇಳುತ್ತೆ. ಹಾಂ, ಬಟ್ ಎಲ್ಲದಕ್ಕೂ ಸೈ ಅಂತಿರಲ್ಲ, ಅದಕ್ಕೆ ನಾವು ಜೈ ಅಂತೀವಿ. ನಿಮಗೆ ಜೋರು ಚಪ್ಪಾಳೆ ಬರಲಿ. ಗಿರೀಶ್, ನಿನಗಂತೂ ಒಳ್ಳೆ ಭವಿಷ್ಯ ಇದೆ. ನಾನು ಹೇಳ್ತಾನೆ ಬಂದಿದ್ದೀನಿ, ಚೆನ್ನಾಗಿ ಬೆಳೆದಿದ್ಯಾ. ಆಮೇಲೆ ಈ ವೇದಿಕೆಯಿಂದ ನಿನಗೆ ಸಾಕಷ್ಟು ಅನುಭವನೂ ಆಗಿದೆ. ಒಳ್ಳೆಯದಾಗಲಿ ನಿನಗೆ. ನೀನು ಪಯಣ ಸುಖಕರವಾಗಿರಲಪ್ಪ, ಒಳ್ಳೆಯದಾಗಲಿ. ಇಬ್ಬರಿಗೂ ಅಷ್ಟೇ. ಅವ್ರು ನೋಡಿ ಉತ್ತರ ಕರ್ನಾಟಕದ ಹಾಡುಗಳು ಅವ್ರ ಕಣ್ಣದಲ್ಲೇ ಕೇಳಬೇಕು. ಅದೇ ನಮ್ಮ ನಾರಾಯಣ ಗೌಡ್ರು ಸರ್ಗೆ ಅವರು ಇದೇ ಫಸ್ಟ್ ಟೈಮ್ ಈ ಥರ ಆರ್ಡಿನರಿ ವೇಷಭೂಷಣದಲ್ಲಿರೋದು. ಸರ್ ಅವ್ರದ್ದು ದಿನಕ್ಕೊಂದು ವೇಷಭೂಷಣ, ವಾದ್ಯಗಳ ಸಮೇತವಾಗಿ ಚಿಟ್ಕಿ, ಆಮೇಲೆ ತಾಳ ಎಲ್ಲ ಹಿಡ್ಕೊಂಡು ಬರ್ತಾರೆ. ಅದೇನೇನು ಆಸೆ. ಹಿಂದಿನ ರೌಂಡಲ್ಲಿ ಯಾರು ಫುಲ್ ವೇಷಭೂಷಣ ತೊಟ್ಟು ಬಂದಿದ್ರು. ಅವರಷ್ಟು ವೇಷಭೂಷಣ ಯಾರೂ ತೊಡಲಿಲ್ಲ ಸರ್. ಹಾಗಾಗಿ ವಿಶೇಷವಾದ ಗಾಯನ, ವಿಶೇಷವಾದ ಪ್ರತಿಭೆ ಈ ನಮ್ಮ ಗಾಯನ ಸಿಂಚನದಲ್ಲಿ ಅವರು. ಒಳ್ಳೆಯದಾಗಲಿ ತೋಮ್ರಿ ಅವರೇ, ಆಲ್ ದ ಬೆಸ್ಟ್. ತೋಮ್ರಿ ಅವರೇ, ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ಏನ್ ಹುಡುಕ್ತಾ ಇದ್ದೀರಾ? ಅಲ್ಲ, ಕಳೆದ ಏನೂ ಇಲ್ಲ, ಇಲ್ಲಿ ನೋಡಿ. ನೀವು ನಿಂತಿದ್ದ ಕಾಣಿಸ್ಲಿಲ್ಲ. ಓ ಹಾಗೆ, ಅಬ್ಬಬ್ಬಾ, ಬರೀ ಒಂದೇ ಹಾಡಿಗೆ ಎಷ್ಟೊಂದು ಬಾಂಡ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಗ್ರ್ಯಾಂಡ್ ಫಿನಾಲೆ ಆಕ್ಚುಲಿ ಇವರು. ಸೂಪರ್, ಒಳ್ಳೇದಾಗ್ಲಿ. ಓಕೆ, ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬೇಕಕ್ಕ. ಅವರು ಅಣ್ಣವ್ರ ಅಭಿಮಾನಿ, ನಾನು ಅಣ್ಣವ್ರ ಅಭಿಮಾನಿ. ನಾವೆಲ್ಲರೂ ಅಣ್ಣವರ ಅಭಿಮಾನಿ ಅಲ್ಲ, ಭಕ್ತರು. ನಮಗೆ ಅವರು ದೇವರಿದ್ದಾಗ. ಅದರ ಸಂಕೇತವಾಗಿ ಅವರು ನನಗೆ ಒಂದು ಬಿಳಿ ಪಂಚೆನ ಗಿಫ್ಟ್ ಮಾಡಿದರು. ಇದೆಲ್ಲ ಯಾವ ಗ್ಯಾಪಲ್ಲಿ ಮಾಡಿದ್ರಿ ತೋಮ್ರಿ? ನಮ್ಮ ಹುಡುಗನಿಗೆ ಬಂದ ತಕ್ಷಣ ಕೊಟ್ಟೆ, ನಾನು ಪಂಚೆ ಕೊಟ್ಟೆ, ನೀನೇ ಇಟ್ಕೊಂತ. ಓ ಹಾಗೆ, ಅಬ್ಬಬ್ಬಬ್ಬಾ, ಏನು ಬಾಂಡು, ಏನು ಕತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜೂನಿಯರ್, ಸೀನಿಯರ್, ಥ್ಯಾಂಕ್ ಯು. ಈಗ ಮಾದೇವ್ ಸರ್ಗೆ ಒಂದು ನಮಸ್ಕಾರ ಮಾಡ್ತೀನಿ. ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ, ಓ ಕರ್ನಾಟಕ.